ಇನ್ನು ಭೂಕಂಪದ ನಾಡು ವೆನೆಜುವೆಲಾದಲ್ಲಿ ಮನಕಲಕುವ ಘಟನೆಯಾಗಿದೆ. ಪ್ರಸಿದ್ಧ ಫುಟ್ಬಾಲ್ ಆಟಗಾರ ಹೆಕ್ಟರ್ ಬೆಲ್ಲೋ ಅವರ ಪತ್ನಿ ಬಲಿಯಾಗಿದ್ದಾರೆ. 1 ವರ್ಷದ ತಮ್ಮ ಮಗಳನ್ನ ರಕ್ಷಿಸಿ ಪ್ರಾಣತ್ಯಾಗ ಮಾಡಿದ್ದಾರೆ ಆಂಡ್ರಿಯಾ. ಅವಶೇಷಗಳಡಿ ಸಿಲುಕಿದ್ದಂತಹ ಮಗಳನ್ನ ತಪ್ಪಿ ಮಲಗಿದ್ರು ಆಂಡ್ರಿಯಾ. ಅವಶೇಷಗಳನ್ನ ಹೊರತೆಗೆದಾಗ ರಕ್ಷಣಾ ಸಿಬ್ಬಂದಿಯ ಶಾಕ್ ಆಗಿದ್ದಾರೆ. 1 ವರ್ಷದ ಪುತ್ರಿ ಅಲಾನಾ ಜೀವವನ್ನ ಉಳಿಸಿ ಆಂಡ್ರಿಯಾ ಪ್ರಾಣ ಬಿಟ್ಟಿರುವಂತೆ. ತಾಯಿ ಮಡಿಲಲ್ಲಿ ಮಲಗಿದ್ದ ಅಲಾನಾ ಪವಾಡ ಸದೃಶವಾಗಿ ಪಾರಾಗಿದ್ದಾಳೆ. ಭೂಕಂಪಕ್ಕೆ ಆಂಡ್ರಿಯಾ ವಾಸವಾಗಿದ್ದಂತಹ ಇಡೀ ಅಪಾರ್ಟ್ಮೆಂಟ್ ಕುಸಿದೋಯಿತು. ಆ ಅವಶೇಷಗಳಡಿ ತಾಯಿ ಮಗು ಸಿಲುಕೊಂಡಿದ್ದು. ಮಗುವನ್ನ ರಕ್ಷಿಸಿದಂತಹ ತಾಯಿ ಬಲಿಯಾಗಿದ್ದಾರೆ. ಈ ಹೃದಯ ವಿದ್ರಾವಕ ಘಟನೆ ಇಡೀ ಜಗತ್ತಿನ ಜನರನ್ನ ಭಾವುಕರನ್ನಾಗಿಸಿದೆ. ಕಣ್ಣಾಲಿಗಳನ್ನ ಒದ್ದೆಯಾಗಿಸುತ್ತೆ ವೆನೆಜುವೆಲಾದ ಘಟನೆಗಳು. ಭೀಕರವಾದಂತಹ ಭೂಕಂಪ, ಸಾಕಷ್ಟು ಸಾವು ನೋವು ಸಂಭವಿಸಿತು. ಅದರಲ್ಲಿ ಫುಟ್ಬಾಲ್ ಆಟಗಾರನ ಪತ್ನಿ ಕೂಡ ಬಲಿಯಾಗಿದ್ದಾರೆ. ತಮ್ಮ 1 ವರ್ಷದ ಮಗಳನ್ನ ರಕ್ಷಿಸಿ ಆಂಡ್ರಿಯಾ ಪ್ರಾಣ ತೆಗೆದಿದ್ದಾರೆ. ವಿಶ್ವಕಪ್ ಫುಟ್ಬಾಲ್ ಆಡ್ತಾ ಇದ್ರು ಹೆಕ್ಟರ್ ಬೆಲ್ಲೋ. ಪತ್ನಿ ಆಂಡ್ರಿಯಾಳನ್ನ ಕಳ್ಕೊಂಡಂತಹ ಹೆಕ್ಟರ್ ಭಾವುಕ ಸಂದೇಶ ನೀಡಿದ್ದಾರೆ. ನನ್ನ ಪ್ರೀತಿಯೇ, ನಮ್ಮ ಮಗಳನ್ನ ನೀನು ಹೇಗೆ ಬದುಕಿಸಿದೆ? ಕೊನೆ ಉಸಿರಿನವರೆಗೂ ಬಿಡದೆ ನಿನ್ನ ಪ್ರಾಣವನ್ನೇ ನೀಡಿ ನೀನೊಬ್ಬ ಧೀರ ಮಹಿಳೆಯಾಗಿ ಅವಳನ್ನ ರಕ್ಷಿಸಿದೀಯಾ. ನಿನ್ನ ಧೈರ್ಯ ಶೌರ್ಯವನ್ನ ನಾನು ಅವಳಿಗೆ ಹೇಳ್ತೇನೆ. ಅವಳು ದೊಡ್ಡವಳಾದ ಮೇಲೆ ನಿನ್ನ ಶೌರ್ಯದ ಕತೆ ಹೇಳ್ತೇನೆ. ನಿನ್ನನ್ನ ಕಳ್ಕೊಂಡು ನಾನು ಮಗಳು ಈಗ ಒಂಟಿಯಾಗಿದ್ದೀವಿ. ಆ ಸಮಯದಲ್ಲಿ ನಾನಿಲ್ಲಿ ಏನೂ ಮಾಡಲು ಸಾಧ್ಯವಾಗಲಿಲ್ಲ. ನನ್ನ ಮಗಳಿಗೆ ಇದನ್ನ ಹೇಗೆ ವಿವರಿಸಲಿ ಅಂತ ಭಾವುಕರಾಗಿ ಪೋಸ್ಟ್ ಹಾಕಿದ್ದಾರೆ. ನನಗೆ ದುಃಖ ಭರಿಸುವಂತಹ ಶಕ್ತಿ ಕೊಡುವಂತಲೂ ಕೂಡ ಪೋಸ್ಟ್ ಮಾಡಿದ್ದಾರೆ. ಇನ್ಸ್ಟಾ ಖಾತೆಯಲ್ಲಿ ಫುಟ್ಬಾಲ್ ಆಟಗಾರ ಹೆಕ್ಟರ್ ಬೆಲ್ಲೋ ಭಾವುಕ ಸಂದೇಶ. ಅವರಲ್ಲಿ ಫುಟ್ಬಾಲ್ ಆಡ್ತಾ ಇದ್ರೆ ಇಲ್ಲಿ ವೆನೆಜುವೆಲಾದಂತಹ ಭೂಕಂಪ ಅವರ ಪತ್ನಿಯನ್ನ ಬಲಿ ಪಡೆದ್ಬಿಡ್ತು. ತಾನು ಜೀವ ಬಿಡೋ ಮುನ್ನ ತನ್ನ ಮಗಳನ್ನ ರಕ್ಷಿಸಿ ಹೋಗಿದ್ದಾರೆ ಪತ್ನಿ. ಹಾಗಾಗಿ ಪತ್ನಿಯ ಧೈರ್ಯ ಶೌರ್ಯವನ್ನ ನೆನಪಿಸಿ ಸ್ಮರಿಸಿ ನೀನಿಲ್ಲದೆ ಹೇಗೆ ಬದುಕೋದು ಅಂತ ಭಾವುಕರಾಗಿ ಪೋಸ್ಟ್ ಹಾಕಿದ್ದಾರೆ.